ಗಾರ್ಡನ್ ಸಿಟಿ ಅಂತ ಹೆಸರು ಪಡ್ಕೊಂಡಂತಹ ಬೆಂಗಳೂರು ದಿನದಿಂದ ದಿನಕ್ಕೆ ಕ್ರೈಮ್ ಸಿಟಿಯಾಗಿ ಬದಲಾಗ್ತಾ ಇದೆ. ಈಗೊಂದು ಮರ್ಡರ್ ನಡೆದಿದೆ. ಎಂಥ ಬ್ರೂಟಲ್ ಮರ್ಡರ್ ಅಂತಂದ್ರೆ, ಪತ್ನಿಯನ್ನ ಕೊಂದು ಪೀಸ್ ಪೀಸ್ ಮಾಡಿ ಸೂಟ್ಗೇಸ್ಗೆ ತುಂಬಿದ್ದಾನೆ ಪತಿ ಮಹಾಶಯ. ಬೆಂಗಳೂರಿನಲ್ಲಿ ಒಂದು ಭೀಕರ ಮರ್ಡರ್. ಕೌಟುಂಬಿಕ ಕಲಹದಿಂದ ಪತ್ನಿಯನ್ನ ಪೀಸ್ ಪೀಸ್ ಮಾಡಿದ್ದಾನೆ ಪತಿ. ಭಯಾನಕ ಹತ್ಯೆಯನ್ನ ಬಿಚ್ಚಿಟ್ಟಿದೆ ಆ ಸೂಟ್ಕೇಸ್. ಪತ್ನಿಯನ್ನ ಕತ್ತರಿಸಿ ಸೂಟ್ಕೇಸ್ಗೆ ತುಂಬಿದ್ದಾನೆ ಪತಿ. ಈ ರೀತಿಯಾದಂತಹ ದೊಡ್ಡ ಮರ್ಡರ್ ಕೇಸ್ ಇದು. ನೋಡಿ, ಕೊಲೆ ಮಾಡಿ ಮಹಾರಾಷ್ಟ್ರಕ್ಕೀತ ಎಸ್ಕೇಪ್ ಆಗಿದ್ದ ರಾಕೇಶ್ ಅನ್ನುವಂತಹ ಅಕ್ಯೂಸ್ಡ್ ಹುಳಿಮಾವು ಸಮೀಪದ ದೊಡ್ಡ ಕಮ್ಮನಹಳ್ಳಿಯಲ್ಲಿ ಘಟನೆ ಆಗಿರೋದು. ಅವ್ರ ಫೋಟೋ ಗಮನಿಸ್ತಾ ಇದ್ದೀರಾ. ಪತಿ ಪತ್ನಿ. ಪತ್ನಿ ಸುಂದರವಾಗಿದ್ಲು, ಸಂಸಾರ ತುಂಬಾ ಅದ್ಭುತವಾಗಿತ್ತು, ಸಾಫ್ಟ್ವೇರ್ ಕೆಲಸ ಮಾಡ್ತಾ ಇದ್ನಂತೆ ಪತಿರಾಯ. ಕೈ ತುಂಬ ಸಂಬಳ ಬೇರೆ ಬರ್ತಾ ಇತ್ತಂತೆ. ಈಕೆನೂ ಕೂಡ ಕೆಲಸಕ್ಕೋಸ್ಕರ ಹುಡುಕಾಡ್ತಾ ಇದ್ಲಂತೆ. ಇಷ್ಟೆಲ್ಲ ಇರಬೇಕಾದ್ರೆ ಹೆಂಗೆ ಈ ಕೃತ್ಯ ಆಯಿತು, ಯಾವ ಕಾರಣಕ್ಕೆ? ಆಮೇಲೆ ಒಂದು ಕ್ರೈಮ್ ನಡೆದಾಗ ಎರಡು ರೀತಿಯಲ್ಲಿ ನಾವು ಆ ಕ್ರೈಮನ್ನು ನೋಡ್ತೀವಿ. ಒಂದು ಆ ಕ್ಷಣದ ಆವೇಶನ ಅಥವಾ ಪೂರ್ವ ನಿಯೋಜಿತ ಕೃತ್ಯನ ಅಂತ. ಈ ಕೇಸನ್ನು ನೋಡ್ತಾ ಇದ್ದಾಗ ಆತ ತುಂಬಾ ಕಾಲದಿಂದ ಪತ್ನಿಯನ್ನ ಕಂಡ್ರೆ ಆಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಈ ಕಾರಣಕ್ಕೋಸ್ಕರನೇ ಸೂಟ್ ಕೇಸ್ ತಂದಿದ್ದಾನೆ. ತುಂಬಾ ಬ್ರೂಟಲ್ ಆಗಿ ಆಕೆಯನ್ನ ಕೊನೆಗಾಣಿಸಿದ್ದಾನೆ. ಸತ್ತ ಮೇಲೂ ಕೂಡ ಆಕೆಯ ದೇಹವನ್ನ ತುಂಡರಿಸೋದಕ್ಕೆ ಟ್ರೈ ಮಾಡ್ದ ಅಂದ್ರೆ, ಒಂದು ಆಕೆಯ ಮೇಲಿದ್ದಂತಹ ಕೋಪ, ಆಕೆಯ ಮೇಲಿದ್ದಂತಹ ಕ್ರೌರ್ಯ ಅದ್ಯಾವ ಮಟ್ಟಿಗಿತ್ತು ಅನ್ನೋದು ಉತ್ತರ. ರೈಟ್. ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಈ ರಾಕೇಶ್ ಅಂತಕ್ಕಂಥದ್ದು ಗೊತ್ತಾಗಿದೆ. ಬೆಂಗಳೂರಿನಲ್ಲಿ ತಿಂಗಳ ಹಿಂದಷ್ಟೇ ಮನೆ ಬಾಡಿಗೆಗೆ ಬಂದಿದ್ರು ರಾಕೇಶ್ ಗೌರಿ ದಂಪತಿ. ಬುಧವಾರ ರಾತ್ರಿ ಯಾವುದೋ ಕೆಲಸದ ವಿಚಾರವಾಗಿ ದಂಪತಿ ಮಧ್ಯೆ ಗಲಾಟೆಯಾಗಿದೆ. ಈ ಸಂದರ್ಭದಲ್ಲಿ ಕೋಪದಲ್ಲಿ ಪತಿಯ ಮೇಲೆ ಚಾಕುವನ್ನ ಎಸೆದಿದ್ರಂತೆ ಪತ್ನಿ ಗೌರಿ. ಸುಮ್ಮನೆ ಕೋಪಕ್ಕೆ ಎಸ್ತಿರೋದು, ಕೊಲೆ ಮಾಡುವ ಇಂಟೆನ್ಷನ್ ಇರಲಿಲ್ಲ. ಆದರೆ ನನ್ನ ಮೇಲೆ ಚಾಕು ಬಿಸಾಕ್ತೀಯಾ ಅಂತ ಹೇಳಿ ಈತ ಅದೇ ಚಾಕುವಿನಿಂದ ಪತ್ನಿಯನ್ನ ಇರಿದು ಕೊಲೆ ಮಾಡಿದ್ದಾನೆ. ಹತ್ಯೆಯ ಬಳಿಕ ದೇಹವನ್ನು ತುಂಡರಿಸಿ ಸೂಟ್ಗೇಸ್ಗೆ ತುಂಬಿದ್ದ ರಾಕೇಶ್ ಅಂತಕ್ಕಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಅಲ್ಲಿಗೆ ಹೆಂಡತಿಯ ಮೇಲೆ ಎಷ್ಟು ಸಿಟ್ಟಿದ್ದಿರಬಹುದು ಅಂತ ಒಂದು ಕಡೆ. ಆದರೆ ಈತನ ಮನಸ್ಥಿತಿ ಹೇಗೆ? ಕೊಲೆ ಅಂತಕ್ಕಂಥದ್ದನ್ನು ಕೇಳದೇ ಹೆದರಿಕೆ ಆಗುತ್ತೆ. ಅಂಥದ್ರಲ್ಲಿ ಕೊಲೆ ಮಾಡೋದು ಅಲ್ಲದೆ ದೇಹವನ್ನು ತುಂಡು ತುಂಡ ಕತ್ತರಿಸ್ತಾನೆ ಅಂತಂದರೆ ಈ ಒಂದು ತಿಂಗಳಲ್ಲಿ ಅದೇನು ನಡೀತು ಹಾಗಾದರೆ ಅಂತ ನನಗಂತೂ ಗೊತ್ತಿಲ್ಲ. ಸುಂದರವಾಗಿದ್ದಂತಹ ಸಂಸಾರವನ್ನು ಈತ ಅಷ್ಟು ಸುಲಭಕ್ಕೆ ಹಾಳು ಮಾಡ್ಕೊಂಡ. ಹೋಗಲಿ, ಇವನಾದರೂ ನೆಮ್ಮದಿಯಾಗಿರ್ತಾನೆ ಅಂದರೆ ಈಗಾಗಲೇ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ದಾನೆ. ಇನ್ನು ಕೋರ್ಟು ಕೇಸು ಅಂತ ಎಲ್ಲ ಆಗಿ ಇದೆಲ್ಲ ಆಗಿ ಹೊರಗೆ ಬರೋಷ್ಟೊತ್ತಿಗೆ ಆತನ ಈ ದಾಂಪತ್ಯ ಜೀವನದ ಅರ್ಧ ಆಯುಸ್ ಮುಗಿದೇ ಹೋಗಿರುತ್ತೆ ಅವನು. ಅದು ಯಾವ ಆಲೋಚನೆಯಿಂದ ಈ ಥರ ಕೊಲೆ ಮಾಡ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. ಒಂದು ಕಡೆ ಹೆಂಡತಿನೂ ಇಲ್ಲ, ಇನ್ನೊಂದು ಕಡೆ ತನಗೂ ಕೂಡ ಶಿಕ್ಷೆ. ಯಾಕೆ ಅಂತ, ಜೀವನದಲ್ಲಿ ನೆಮ್ಮದಿಯಾಗಿರಬೇಕು, ನೆಮ್ಮದಿಯಾಗಿ ಬದುಕಬೇಕು ಅಂತ ಅಂದ್ಕೊಂಡು ಕೊಲೆ ಮಾಡಿದರೆ ಸಾಧ್ಯನೇ ಇಲ್ಲ ಹಾಗೆ ಮಾಡೋಕ್ಕೆ. ಪತ್ನಿ ಕೊಲೆ ಮಾಡಿ ನಂತರ ಆತ ಮಾಡಿದ್ದೇನು ಅನ್ನೋದು ಡೀಟೇಲ್ಸು. ಪತ್ನಿಯನ್ನ ಮುಗಿಸ್ಬಿಡ್ತಾನೆ. ಆಕೆ ಹತ್ರ ಮೊಬೈಲ್ ಇತ್ತಲ್ಲ, ಅದನ್ನ ಸ್ವಿಚ್ ಆಫ್ ಮಾಡ್ತಾನೆ ಈ ಆರೋಪಿ. ಕೊಲೆಯ ಬಳಿಕ ಮನೇಲೆ ಊಟ ಮಾಡದ್ನಂತೆ ಪತಿ ರಾಕೇಶ್. ಹೆಣ ಇದೆ ಮನೇಲಿ, ಅದೇ ಮನೇಲಿ ಊಟ ಮಾಡ್ದ ಅಂತ ಅಂದ್ರೆ ಗಾಡ್, ಈತನ ಮನಸ್ಥಿತಿಯನ್ನು ನಾವು ಅಂದಾಜು ಮಾಡ್ಕೊಳ್ಳೋದಕ್ಕೂ ಆಗಲ್ಲ. ಕಾರಿಗೆ ಬಾಡಿಯನ್ನ ಶಿಫ್ಟ್ ಮಾಡುವಂತಹ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದ. ಅಲ್ಲಿ ಶಿಫ್ಟ್ ಮಾಡಿ ಇನ್ನೆಲ್ಲೋ ಡಿಸ್ಪೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದ. ಬಟ್ ಆ ಪ್ಲಾನ್ ಸಕ್ಸಸ್ ಆಗಿಲ್ಲ. ಆ ಡೆಡ್ ಬಾಡಿಯನ್ನ ಸಾಕ್ಸೋಕ್ಕಾಗಿಲ್ಲ, ವಿಪರೀತ ಭಾರ ಇತ್ತು ಅನ್ನೋ ಕಾರಣಕ್ಕೆ. ಬಳಿಕ ಬಾತ್ರೂಮ್ನಲ್ಲೇ ಸೂಟ್ ಕೇಸನ್ನ ಇಟ್ಟು ರಾಕೇಶ್ ಹೋಗ್ತಾನೆ. ಹತ್ಯೆಯಾದ ಜಸ್ಟ್ 16 ಗಂಟೆಗಳಲ್ಲೇ ಹತ್ಯೆಯ ಆರೋಪಿಯನ್ನ ಬಂಧಿಸೋದಕ್ಕೆ ಯಶಸ್ವಿ ಆಗುತ್ತೆ ಆತ ಕೊಟ್ಟಂತಹ ಮಾಹಿತಿ. ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಅಂಬರೀಶ್. ಕೊಲೆಗೆ ಆ ಕ್ಷಣ ಆಗಿದ್ದಂತಹ ಜಗಳಾನೇ ಮೋಟಿವಾ ಅಥವಾ ಮೋಟಿವ್ ಬೇರೆನೇ ಇತ್ತು? ಇದೊಂದು ರೀಸನ್ ಅನ್ನ ಕೊಡ್ತಾ ಇದ್ದಾನೆ ಆತ ಅನ್ನೋದು ಪ್ರಶ್ನೆ. ಬಿಕಾಸ್ ಆ ಸೂಟ್ ಕೇಸ್ ತಂದಿದ್ದು ಮತ್ತೆ ಆಕೆಯನ್ನ ಸೂಟ್ ಕೇಸ್ ನಲ್ಲಿ ತುಂಬೋದಕ್ಕೆ ಟ್ರೈ ಮಾಡಿದ್ ನೋಡಿದ್ರೆ ತುಂಬಾ ದಿನದಿಂದ ಆತ ಪ್ಲಾನ್ ಮಾಡ್ತಿದ್ದ ಅಂತ ಅನ್ಸುತ್ತೆ. ಮಮತಾ, ಖಂಡಿತವಾಗೂ ಗಂಡನಿಂದ ಹೆಂಡತಿ ಬರ್ಬರ ಕೊಲೆ ಪ್ರಕರಣ ಈಗ ಒಂದಷ್ಟು ಮಾಹಿತಿ ಪೊಲೀಸರಿಂದ ಸಿಗ್ತಾ ಇರೋದು. ಪ್ರಾಥಮಿಕವಾಗಿ ಬುಧವಾರ ರಾತ್ರಿ ಊಟ ಮಾಡೋ ಸಮಯದಲ್ಲಿ ಏನು ಹೆಂಡತಿಗೆ ಗಂಡ ಏನು ಕೆಲಸ ಇಲ್ಲ ಅಂತೇಳಿ ಸಾಕಷ್ಟು ಕೆಲಸಕ್ಕೆ ಗೌರಿ ಹುಡುಕಾಡ್ತಿರ್ತಾರೆ. ಆದರೆ ಎಲ್ಲೂ ಸಹ ಕೆಲಸ ಸಿಕ್ಕಿರಲ್ಲ. ಹಾಗಾಗಿ ಒಂದು ಏನು ಗಂಡ ಹೆಂಡತಿ ನಡುವೆ ಜಗಳ ಆಗ್ತಿತ್ತು. ಆದರೆ ಬುಧವಾರ ರಾತ್ರಿ ಸಹ ಇದೇ ರೀತಿ ಗಲಾಟೆ ಆದಾಗ ಪತ್ನಿ ಏನು ರಾಕೇಶ್ ಮೇಲೆ ಚಾಕುವನ್ನು ಹಾಗೆ ಎಸಿತಾಳೆ. ಅದೇ ಚಾಕುವಿಂದ ಏನು ರಾಕೇಶ್ ಕೊಲೆ ಮಾಡಿದ್ದಾನೆ ಅಂತೇಳಿ ಈಗ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗ್ತಿರೋದು. ಅಂದರೆ
ಬುಧವಾರ ರಾತ್ರಿ ಗಲಾಟೆ ಸಣ್ಣ ಮಟ್ಟಕ್ಕೆ ಪ್ರಾರಂಭ ಆಗ್ತದೆ. ಆದರೆ ಪ್ರತಿ ಬಾರಿಯೂ ಸಹ ಒಂದು ಇತ್ತೀಚೆಗೆ ಅವರಿಗೆ ಕೆಲಸ ಇಲ್ಲದೆ ಕಾರಣ ರಾಕೇಶ್ ಒಬ್ಬನೇ ವರ್ಕ್ ಫ್ರಮ್ ಹೋಮ್ ಮಾಡಿಕೊಂಡು ಕೆಲಸ ಮಾಡ್ತಿರ್ತಾನೆ. ಹಾಗಾಗಿ ಆ ವಿಚಾರವಾಗಿ ಗಲಾಟೆ ಆಗ್ತಿತ್ತು ಅನ್ನೋದು ಇಲ್ಲಿನ ಈಗ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇದೆ. ಅಂದರೆ ಎಲ್ಲ ಒಂದು ಕಡೆಗೆ ಆ ಒಂದು ಗಲಾಟೆ ವಿಕೋಪಕ್ಕೆ ಹೋಗಿ ಅಲ್ಲೇ ಏನು ಚಾಕು ಎಸೆದಿದ್ಲು, ಅದೇ ಚಾಕುವಿಂದ ಆಕೆಯ ಕುತ್ತಿಗೆಯನ್ನು ಕೊಯ್ದು ನಂತರ ಹೊಟ್ಟೆ ಭಾಗಕ್ಕೂ ಸಹ ಕೊಯ್ದಿದ್ದಾನೆ. ನಂತರ ಆ ಏನು ಅಲ್ಲಿದ್ದಂಥ ಒಂದು ಟ್ರಾಲಿ ಸೂಟ್ ಕೇಸ್ಗೆ ಆ ದೇಹವನ್ನು ತುಂಬೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆ ಮೃತದೇಹವನ್ನು ಇಲ್ಲಿಂದ ಮಹಾರಾಷ್ಟ್ರಕ್ಕೂ ಸಹ ಎತ್ಕೊಂಡು ಹೋಗ್ಬೇಕು ಅಂತ ಎಲ್ಲ ಸಿದ್ಧತೆ ಮಾಡ್ತಾನೆ. ಆದರೆ ಏನು ಸೂಟ್ ಕೇಸ್ನಿಂದ ರಕ್ತ ಆಚೆ ಬರ್ತಿತ್ತು, ಅದನ್ನು ಕಂಡು ಬಾತ್ರೂಮ್ಗೆ ತೆಗೆದುಕೊಂಡೋಗಿ ಅದನ್ನು ವಾಶ್ ಮಾಡುವಂಥ ಪ್ರಯತ್ನ ಮಾಡ್ತಾನೆ. ಆದರೆ ಸಹ ರಕ್ತ ಹೆಚ್ಚು ಬರ್ತಾ ಇರೋ ಕಾರಣ ಅದನ್ನು ಅಲ್ಲೇ ಬಿಟ್ಟು ಅಲ್ಲಿಂದ ಪರದೆ ಆಗ್ತಾನೆ. ಇಲ್ಲಿಂದ ಪುಣೆಗೆ ಅಂದರೆ ಮಹಾರಾಷ್ಟ್ರ ಕಡೆ ಹೋಗೋಕ್ಕೆ ಹೋಗ್ತಾ ಇರ್ತಾನೆ. ಹಾಗಾಗಿ ಅಲ್ಲಿಗೆ ಹೋದ ನಂತರ 16 ಗಂಟೆ ಬಳಿಕ ಇಲ್ಲಿಗೆ ವಾಪಸ್ ಫೋನ್ ಮಾಡಿ ಕೆಳಗಡೆ ಇರುವಂತಹ ಮನೆಗೆ ಬಾಡಿಗೆಗೆ ಇರುವಂಥವ್ರಿಗೆ ಫೋನ್ ಮಾಡಿ ವಿಚಾರ ತಿಳಿಸ್ತಾನೆ. ನಂತರ ವಿಚಾರ ತಿಳಿದ ಬಾಡಿಗೆಯವರು ಓನರ್ಗೆ ಫೋನ್ ಮಾಡಿ ವಿಚಾರನ ಮುಟ್ಟಿಸ್ತಾರೆ. ಸ್ಥಳಕ್ಕೆ ಬಂದಂತಹ ಬಿಲ್ಡಿಂಗ್ನ ಮಾಲೀಕ 112ಗೆ ಫೋನ್ ಮಾಡಿ ವಿಚಾರನ ಪೊಲೀಸರಿಗೆ ತಿಳಿಸುವಂಥದ್ದು. ಪೊಲೀಸರು ಸ್ಥಳಕ್ಕೆ ಬಂದ ನಂತರ ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಅಂದರೆ ಎಲ್ಲ ಒಂದು ಕಡೆಗೆ ಆರೋಪಿ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದ ಅಥವಾ ತಕ್ಷಣಕ್ಕೆ ಕೋಪಕ್ಕೆ ಈ ಒಂದು ಕೊಲೆ ಮಾಡಿ ಈ ರೀತಿ ಭೀಕರವಾಗಿ ಹೆಂಡತಿಯನ್ನು ಏನು ಪೀಸ್ ಮಾಡಿದ್ನ ಅನ್ನೋದು ಈಗ ತನಿಖೆಯಿಂದ ಗೊತ್ತಾಗ್ತಿರೋಂಥದ್ದು. ಅಂದರೆ ಇನ್ನಷ್ಟು ಈಗಾಗಲೇ ಉಳಿಮಾವು ಪೊಲೀಸರು ಪುಣೆಗೆ ಹೋಗಿರೋಂಥದ್ದು. ಶಿರವಾಡ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಆತ ನಿನ್ನೆ ಏನು ಪೊಲೀಸರಿಗೆ ಸರೆಂಡರ್ ಆಗಬೇಕಾದ್ರೆ ವಿಷವನ್ನು ಸೇವನೆ ಮಾಡಿ ಆತ ಸರೆಂಡರ್ ಆಗಿದ್ದ ಅಂತೇಳಿ ಗೊತ್ತಾಗ್ತಾ ಇರೋಂಥದ್ದು. ಅಂದರೆ ಸಂಪೂರ್ಣವಾಗಿ ಈಗಾಗಲೇ ಆತನನ್ನು ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ. ಉಳಿಮಾವು PSI ಒಂದು ತಂಡ ಈಗಾಗಲೇ ಪುಣೆಗೆ ಹೋಗಿರೋಂಥದ್ದು. ಅಲ್ಲಿ ಆತನ ಆರೋಗ್ಯ ನೋಡಿಕೊಂಡು ನಂತರ ಆತನನ್ನು ಬೆಂಗಳೂರಿಗೆ ಕರ್ತಾರುವಂಥ ಕೆಲಸ ಆಗ್ತದೆ. ಆ ನಂತರ ಆತನ ತನಿಖೆಯಲ್ಲಿ ಎಷ್ಟು ಅಂದರೆ ಯಾವ ವಿಚಾರಕ್ಕೆ ಸಂಪೂರ್ಣ ಕೊಲೆ ಆಗಿದೆ ಅಥವಾ ಬೇರೆ ಏನಾದರೂ ವಿಚಾರ ಇದೆಯಾ ಅನ್ನೋದು ಗೊತ್ತಾಗಬೇಕಾಗಿತ್ತು. ಮಮತಾ. ರೈಟ್, ಥ್ಯಾಂಕ್ ಯು ಅಂಬರೀಶ್, ನಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಇದಿಷ್ಟು ಕೂಡ ಹಿನ್ನೆಲೆ ಏನು ಕತೆ ಏನು ಅಂತ. ಈ ಎಲ್ಲ ಅನಾಹುತಗಳನ್ನು ಮಾಡಿ ಈ ರಾಕೇಶ್ ಏನು ಮಾಡ್ತಾನೆ, ಪುಣೆಗೆ ಹಾರ್ತಾನೆ. ಪುಣೆಯ ಬಳಿ ವಿಷವನ್ನು ಸೇವಿಸಿದ್ದಾನೆ ಈ ಆರೋಪಿ ರಾಕೇಶ್. ವಿಷ ಕುಡಿದು ಶಿರವಾಲ್ ಪೊಲೀಸ್ ಠಾಣೆಗೆ ಹೋಗಿ ತಾನು ಸರೆಂಡರ್ ಆಗ್ತಾನೆ. ಆ ಬಳಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ ಪೊಲೀಸರು. ಸದ್ಯ ಆರೋಪಿ ರಾಕೇಶ್ಗೆ ಈಗ ಚಿಕಿತ್ಸೆ ಮುಂದುವರೆದಿದೆ. ವೆಲ್ ಪ್ಲ್ಯಾನ್ಡ್ ಒಂದು ಅಂತ ಅನಿಸ್ತಾ ಇದೆ ನನಗೆ. ಯಾಕೆಂದರೆ ಸಾಯಲೇಬೇಕು ಅನ್ನೋದಾಗಿದ್ದರೆ ಅವನು ವಿಷ ಕುಡಿದು ಎಲ್ಲರೂ ಬಿದ್ದಿರ್ಬೋದಾಗಿತ್ತು. ವಿಷ ಕುಡಿದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗಿದ್ದಾನೆ ಅಂತಂದರೆ ತನ್ನನ್ನು ಬದುಕಿಸ್ತಾರೆ ಅಂತ ಗೊತ್ತು ಅವನಿಗೆ. ಸೊ ಹಾಗಾಗಿ ಇಮಿಡಿಯೇಟಾಗಿ ಪೊಲೀಸರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಹೆಂಗೋ ಈಗ ಹಾಸ್ಪಿಟ್ಲಲ್ಲಿ ಒಂದಷ್ಟು ದಿನ ಹಾಗೆ ಹೀಗೆ ಅಂತೆಲ್ಲ ಕಾಲ ಕಳಿಬೇಕಾಗುತ್ತೆ. ಸದ್ಯಕ್ಕಂತೂ ಜೈಲಿಲ್ಲ. ಹಾಗಾಗಿ ಅವನು ಪ್ಲ್ಯಾನ್ ಮಾಡಿ ವಿಷ ಕುಡಿದು ಪೊಲೀಸರಿಗೆ ಸರೆಂಡರ್ ಆಗಿದ್ದಾನೆ. ಆರೋಪಿಗೆ ಚಿಕಿತ್ಸೆ ಮುಂದುವರೆದಿದೆ. ಇವತ್ತು ಆರೋಪಿಯನ್ನು ಬೆಂಗಳೂರು ಕರ್ಕೊಂಡು ಬರೋದು ಡೌಟ್ ಅಂತ ಇದ್ದಾರೆ. ಯಾಕೆಂದರೆ ಆತ ಔಟ್ ಆಫ್ ಡೇಂಜರ್ ಅಂತ ಅನಿಸ್ಬೇಕು, ಆತನ ಹೆಲ್ತ್ ಸ್ಟೇಬಲ್ ಆಗಬೇಕು, ಡಾಕ್ಟ್ರು ಪರ್ಮಿಷನ್ ಕೊಡಬೇಕು, ಆಗಷ್ಟೇ ಅವನನ್ನು ಕರ್ಕೊಂಡು ಬರೋದಕ್ಕಾಗುತ್ತೆ. ಆದರೆ ಪುಣೆ ಪೊಲೀಸರು ಆರೋಪಿಯ ಹೇಳಿಕೆಯನ್ನು ದಾಖಲು ಮಾಡ್ಕೋತಾರೆ. ಇವತ್ತು ದಾಖಲು ಮಾಡಿಕೊಂಡು ಡೀಟೇಲ್ಸ್ ಎಲ್ಲ ಪ್ರಾಥಮಿಕ ಇನ್ವೆಸ್ಟಿಗೇಷನ್ ಏನಿರುತ್ತೆ ಎಲ್ಲವನ್ನು ಕೂಡ ಮಾಡಿ ಕೊಲೆ ಹಿಂದಿನ ಉದ್ದೇಶ ಎಲ್ಲವನ್ನು ಕೂಡ ಅವನಿಂದ ಬಾಯಿ ಬಿಡಿಸ್ಬೇಕು.